ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮುಂದೆ ಒಂದು ಬಹಳ ಆ ಇಂಟ್ರೆಸ್ಟಿಂಗ್ ಸನ್ನಿವೇಶ ಇದೆ. ಇದು ಬೈಬಲ್ನ ಮಾರ್ಕನ ಸುವಾರ್ತೆಯಿಂದ ಬಂದಿರೋದು. ಯೇಸು ತಮ್ಮ 12 ಶಿಷ್ಯರನ್ನು ಮೊದಲ ಬಾರಿಗೆ ಒಂದು ಮಿಷನ್ ಮೇಲೆ ಕಳುಹಿಸ್ತಿರುವ ಘಟನೆ. ನಮ್ಮ ಮುಂದಿರೋದು ಕೇವಲ ಕೆಲವು ವಚನಗಳಷ್ಟೇ, ಆದ್ರೆ ಅದರಲ್ಲಿರೋ ಸೂಚನೆಗಳು, ನಿಯಮಗಳು ನಿಜಕ್ಕೂ ತಲೆಗೆ ಹುಳ ಬಿಡುತ್ತವೆ. ಯಾಕೆಂದ್ರೆ ಆ ಸೂಚನೆಗಳು ಮೇಲ್ನೋಟಕ್ಕೆ ತುಂಬಾ ವಿಚಿತ್ರವಾಗಿ ಯಾಕಪ್ಪ ಹೀಗ್ ಹೇಳಿದ್ರು ಅಂತ ಅನ್ಸುತ್ತೆ. ಈ ಘಟನೆಯಲ್ಲಿರೋ ಆಳವಾದ ಅರ್ಥ ಏನು, ಇದರ ಹಿಂದಿರೋ ತಂತ್ರಗಾರಿಕೆ ಏನು, ಬನ್ನಿ ಇದ್ರೊಳಗೊಮ್ಮೆ ಇಳ್ದು ನೋಡೋಣ. ಸರಿ, ಮೊದಲು ಆ ಸನ್ನಿವೇಶವನ್ನು ಸ್ವಲ್ಪ ಚಿತ್ರಿಸಿಕೊಳ್ಳೋಣ. ಯೇಸು ತಮ್ಮ 12 ಶಿಷ್ಯರನ್ನು ಆಯ್ಕೆ ಮಾಡಿದ್ದಾರೆ. ಈಗ ಅವರನ್ನು ಇಬ್ಬಿಬ್ಬರನ್ನಾಗಿ ಮಾಡಿ ಜನರಿಗೆ ಬೋಧನೆ ಮಾಡೋದಕ್ಕೆ ಕಳಿಸ್ತಿದ್ದಾರೆ. ಅವರಿಗೆ ದೆವ್ವಗಳನ್ನು ಓಡಿಸುವ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿಯವರೆಗೆ ಎಲ್ಲವೂ ಸರಿ. ಆದ್ರೆ ಅದರ ನಂತರ ಕೊಡುವ ಇನ್ಸ್ಟ್ರಕ್ಷನ್ ಲಿಸ್ಟ್ ಇದೆಯಲ್ಲ, ಅಲ್ಲೇ ನನಗೆ ಗೊಂದಲ ಶುರುವಾಗಿದ್ದು. ಅವರು ಹೇಳ್ತಾರೆ, ನಿಮ್ಮ ಜೊತೆ ಒಂದು ಕೋಲಿರಲಿ ಅಷ್ಟೇ, ಊಟದ ಬುತ್ತಿ ಬೇಡ, ದುಡ್ಡಿಟ್ಕೊಳ್ಳುವ ಜೋಳಿಗೆ ಬೇಡ, ಜೇಬಿನಲ್ಲಿ ಒಂದು ನಯಾ ಪೈಸೆನೂ ಬೇಡ. ಕಾಲಿಗೆ ಕೆರ ಹಾಕ್ಕೊಳ್ಬಹುದು, ಆದ್ರೆ ಒಂದಕ್ಕಿಂತ ಹೆಚ್ಚು ಅಂಗಿ ಹಾಕ್ಕೊಳ್ಬೇಡಿ. ನಾನಿದನ್ನು ಓದ್ದಾಗ ಇದು ಹೇಗೆ ಸಾಧ್ಯ ಅಂತ ಅನ್ಸ್ತು. ಊಟ ಇಲ್ಲ, ಹಣ ಇಲ್ಲ ಅಂದ್ರೆ ಅವರು ಬದುಕೋದು ಹೇಗೆ? ಇದೊಂದು ರೀತಿಯಲ್ಲಿ ಅವರನ್ನು ವಿಫಲರಾಗಲು ಕಳುಹಿಸಿದಂತೆ ಕಾಣುತ್ತೆ, ಉದ್ದೇಶಪೂರ್ವಕವಾಗಿ ಕಷ್ಟಕ್ಕೂ ದೂಡಿದ ಹಾಗೆ. ನೀವು ಹೇಳಿದ ಪಾಯಿಂಟ್ ತುಂಬಾನೇ ಮುಖ್ಯವಾದದ್ದು. ಯಾಕೆಂದರೆ ಯಾರಿಗಾದರೂ ಮೊದಲ ಓದಿಗೆ ಹೀಗೆಯೇ ಅನಿಸುವುದು ಸಹಜ, ಇದೇನು ಶಿಕ್ಷೆಯಾ ಅಂತ. ಆದರೆ ಇಲ್ಲಿ ಯೇಸು ಒಂದು ಬಹಳ ದೊಡ್ಡ ಪಾಠವನ್ನು ಕೇವಲ ಮಾತಿನಲ್ಲಿ ಹೇಳದೆ ಅನುಭವದ ಮೂಲಕ ಕಲಿಸುತ್ತಿದ್ದಾರೆ. ಆ ಪಾಠವೇ ಅವಲಂಬನೆ. ಶಿಷ್ಯರು ತಮ್ಮ ಜ್ಞಾನ, ಶಕ್ತಿ ಅಥವಾ ತಾವು ಜೊತೆಯಲ್ಲಿ ಒಯ್ಯುವ ವಸ್ತುಗಳ ಮೇಲೆ ಅವಲಂಬಿತರಾಗಬಾರದು. ಬದಲಾಗಿ ತಮ್ಮನ್ನು ಕಳುಹಿಸಿದ ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬೇಕು ಎಂಬುದೇ ಇದರ ತಿರುಳು. ಇವತ್ತಿನ ಕಾಲಕ್ಕೆ ಇದನ್ನು ಹೋಲಿಸಿ ನೋಡಿ. ನಾವು ಮನೆಯಿಂದ ಹೊರಗೆ ಹೋಗುವಾಗ ಫೋನು, ವಾಲೆಟ್ಟು, ಚಾರ್ಜರ್ ಇದೆಯಾ ಅಂತ 10 ಸಾರಿ ಚೆಕ್ ಮಾಡ್ತೀವಿ. ಇವು ನಮ್ಮ ಸೆಕ್ಯೂರಿಟಿ ಬ್ಲ್ಯಾಂಕೆಟ್ ತರ. ಹೌದು. ಇವು ಇಲ್ಲದೆ ಹೋದರೆ ನಮಗೆ ಆತಂಕ ಶುರುವಾಗತ್ತೆ. ಯೇಸು ತಮ್ಮ ಶಿಷ್ಯರಿಗೆ ಹೇಳುತ್ತಿರುವುದು, ನಿಮ್ಮ ಭದ್ರತೆ ನೀವು ಒಯ್ಯುವ ವಸ್ತುಗಳಲ್ಲ, ನಿಮ್ಮನ್ನು ಕಳುಹಿಸುತ್ತಿರುವ ನನ್ನಲ್ಲಿದೆ ಅಂತ. ಇದು ಅವರ ನಂಬಿಕೆಗೆ ಒಂದು ರೀತಿಯ ಅಗ್ನಿ ಪರೀಕ್ಷೆಯೇ ಸರಿ. ಹಾಗೆ ನೋಡಿದಾಗ ಇದರ ದೃಷ್ಟಿಕೋನವೇ ಬದಲಾಗುತ್ತೆ. ಇದು ಅವರ ತಯಾರಿಗಿಂತ ಹೆಚ್ಚಾಗಿ ಅವರ ನಂಬಿಕೆಯ ಪರೀಕ್ಷೆ. ಹಾಗಾದರೆ ಅವರನ್ನು ಇಬ್ಬಿಬ್ರನ್ನಾಗಿ ಕಳುಹಿಸಿದ್ದರ ಹಿಂದೆ ಕೂಡ ಇಂಥದ್ದೇನಾದರೂ ಆಳವಾದ ಕಾರಣ ಇದೆಯಾ? ಒಬ್ಬೊಬ್ಬರಾಗಿ ಕಳುಹಿಸಿದ್ರೆ ಇನ್ನೂ ಹೆಚ್ಚು ಊರುಗಳನ್ನು ತಲುಪಬಹುದಿತ್ತಲ್ವೇ? ಖಂಡಿತ ಕಾರಣವಿದೆ. ಅದಕ್ಕೆ 2 ಮುಖ್ಯ ಆಯಾಮಗಳಿವೆ. ಮೊದಲನೇದು ಧಾರ್ಮಿಕ ಮತ್ತು ಕಾನೂನಾತ್ಮಕ ಕಾರಣ. ಆಗಿನ ಯಹೂದಿ ಧರ್ಮಶಾಸ್ತ್ರದ ಪ್ರಕಾರ ನ್ಯಾಯಾಲಯದಲ್ಲಿ ಯಾವುದೇ ವಿಷಯ ಸತ್ಯವೆಂದು ಸಾಬೀತಾಗಲು ಕನಿಷ್ಠ 2 ಸಾಕ್ಷಿಗಳ ಹೇಳಿಕೆ ಬೇಕಿತ್ತು. ಒಬ್ಬರ ಮಾತಿಗೆ ಅಷ್ಟು ಬೆಲೆ ಇರಲಿಲ್ಲ. ಇಲ್ಲಿ ಶಿಷ್ಯರು ದೇವರ ರಾಜ್ಯದ ಬಗ್ಗೆ ಸಾಕ್ಷಿ ಹೇಳಲು ಹೊರಟಿದ್ರು. ಹಾಗಾಗಿ 2 ಒಟ್ಟಿಗೆ ಹೋಗಿ ಒಂದೇ ಮಾತನ್ನು ಹೇಳಿದಾಗ ಅದಕ್ಕೆ ಹೆಚ್ಚು ಅಧಿಕೃತತೆ ಮತ್ತು ಮಾನ್ಯತೆ ಸಿಕ್ತಿತ್ತು. ಸರಿ. ಎರಡನೇದು ತುಂಬಾನೇ ಪ್ರಾಯೋಗಿಕವಾದ ಕಾರಣ. ಊಹಿಸ್ಕೊಳ್ಳಿ, ಅಪರಿಚಿತ ಊರುಗಳಿಗೆ ಹೋಗ್ಬೇಕು, ವಿರೋಧ ಎದುರಿಸಬೇಕಾಗಬಹುದು, ದಾರಿ ತಪ್ಪಬಹುದು, ಅನಾರೋಗ್ಯ ಬರಬಹುದು. ಇಂತಹ ಕಠಿಣ ಪಯಣದಲ್ಲಿ ಒಬ್ಬರಿಗೊಬ್ಬರು ಆಸರೆಯಾಗಿರ್ತಾರೆ, ಧೈರ್ಯ ತುಂಬುತ್ತಾರೆ. ನಿಜ. ಒಬ್ಬರು ಕುಗ್ಗಿದಾಗ ಇನ್ನೊಬ್ಬರು ಮೇಲೆತ್ತಾರೆ. ಇದು ಯೇಸುವಿನಲ್ಲಿದ್ದ ಪ್ರಾಯೋಗಿಕ ಕಾಳಜಿಯನ್ನು ತೋರಿಸುತ್ತೆ. ಆ ಕಾಲದಲ್ಲಿ ಇಬ್ಬಿಬ್ರಾಗಿ ಹೋಗುವುದು ಧೈರ್ಯ ಕೊಡ್ತಿತ್ತು ಅಲ್ಲೋದು ಸರಿ. ಇವತ್ತಿನ ದಿನಗಳಲ್ಲಿ, ನಮ್ಮ ಕೆಲಸಗಳಲ್ಲಿ ಅಥವಾ ನಮ್ಮದೇ ವೈಯಕ್ತಿಕ ಪಯಣದಲ್ಲಿ ಈ ಜೊತೆಯಾಗಿ ಸಾಗುವ ತತ್ವ ಎಷ್ಟು ಮುಖ್ಯ ಅಂತ ಅನಿಸುತ್ತೆ. ನಾವು ಎಷ್ಟೋ ಸಲ ನಾನೇ ಎಲ್ಲವನ್ನೂ ನಿಭಾಯಿಸಬಲ್ಲೆ ಅನ್ನೋ ಮನೋಭಾವದಲ್ಲಿರ್ತೇವೆ. ಆದ್ರೆ ಒಬ್ಬ ಒಳ್ಳೆಯ ಜೊತೆಗಾರ ಅಥವಾ ಒಂದು ಸಣ್ಣ ಸಮುದಾಯದ ಬೆಂಬಲ ಎಷ್ಟೊಂದು ವ್ಯತ್ಯಾಸ ತರಬಹುದು ಅಲ್ವಾ? 100ಕ್ಕೆ 100 ಸತ್ಯ. ಯಾವುದೇ ದೊಡ್ಡ ಗುರಿಯನ್ನು ತಲುಪಬೇಕಾದ್ರೆ ಅದು ಏಕಾಂಗಿ ಪಯಣವಾಗಿರಲು ಸಾಧ್ಯವಿಲ್ಲ. ಅದು ಆಧ್ಯಾತ್ಮಿಕ ಪಯಣವೇ ಆಗಿರಲಿ, ವೃತ್ತಿಜೀವನವೇ ಆಗಿರಲಿ. ಪರಸ್ಪರ ಸಹಕಾರ, ಪ್ರೋತ್ಸಾಹ ಮತ್ತು ಜವಾಬ್ದಾರಿಯುತವಾದ ಸಂಬಂಧಗಳು ಬಹಳ ಮುಖ್ಯ. ಈ ತತ್ವ ಇಂದಿಗೂ ಅಷ್ಟೇ ಪ್ರಸ್ತುತ. ಹಾಗಾದ್ರೆ ಅವರನ್ನು ಕೇವಲ ನಂಬಿಕೆಯೊಂದಿಗೆ, ಜೊತೆಗಾರರೊಂದಿಗೆ ಕಳುಹಿಸಲಾಯಿತು. ಆದ್ರೆ ಅವರ ಕೆಲಸ ಬರೀ ಮಾತಾಡೋದಷ್ಟೇ ಆಡಿರ್ಲಿಲ್ಲ ಅಲ್ವಾ?
ಅವರಿಗೆ ಒಂದು ರೀತಿಯ ಅಧಿಕಾರವನ್ನು ಕೊಡಲಾಗಿತ್ತು. ಈ ರೋಗಿಗಳನ್ನು ಗುಣಪಡಿಸುವ, ದೆವ್ವಗಳನ್ನು ಬಿಡಿಸುವ ಶಕ್ತಿ. ಹೌದು, ಇಲ್ಲೇ ವಿಷಯ ಇನ್ನಷ್ಟು ಆಳವಾಗುವುದು. ಯೇಸು ಶಿಷ್ಯರಿಗೆ ನೀಡಿದ್ದು ಕೇವಲ ಬೋಧನೆ ಮಾಡುವ ಜ್ಞಾನವನ್ನಲ್ಲ, ಬದಲಾಗಿ ತಮ್ಮ ಅಧಿಕಾರವನ್ನೇ ಹಂಚಿಕೊಟ್ರು. ಇದರರ್ಥ ದೇವರ ರಾಜ್ಯ ಅನ್ನೋದು ಕೇವಲ ಒಂದು ಭವಿಷ್ಯದ ಕನಸಲ್ಲ, ಅದು ಇಲ್ಲೇ ಈಗಲೇ ನಿಮ್ಮ ಮಧ್ಯೆ ಕೆಲಸ ಮಾಡಲು ಆರಂಭಿಸಿದೆ ಎಂಬುದಕ್ಕೆ ಇದೊಂದು ಜೀವಂತ ಸಾಕ್ಷಿಯಾಗಿತ್ತು. ಅವರ ಮಾತುಗಳಿಗೆ ಕ್ರಿಯೆಯ ಬೆಂಬಲವಿತ್ತು. ಯಾರೂ ಬೇಕಾದರೂ ದೊಡ್ಡ ಮಾತುಗಳನ್ನಾಡಬಹುದು, ಆದರೆ ರೋಗವನ್ನು ಗುಣಪಡಿಸುವುದು, ಕೆಟ್ಟ ಶಕ್ತಿಗಳಿಂದ ಬಿಡುಗಡೆ ನೀಡುವುದು, ಇದು ದೈವಿಕ ಶಕ್ತಿಯ ಸ್ಪಷ್ಟ ಸಂಕೇತವಾಗಿತ್ತು. ಇದು ಅವರ ಸಂದೇಶಕ್ಕೆ ಒಂದು ರೀತಿಯ ಕ್ರೆಡಿಬಿಲಿಟಿ ಅಥವಾ ವಿಶ್ವಾಸಾರ್ಹತೆಯನ್ನು ತಂದುಕೊಡ್ತಿತ್ತು. ಒಂದು ನಿಮಿಷ, ಇಲ್ಲಿ ತೈಲ ಲೇಪನ ಮಾಡಿ ಅನೇಕರನ್ನ ಗುಣಪಡಿಸಿದರು ಅಂತ ಬರೆದಿದೆ. ಇದು ಯಾವುದೋ ಹಳೆ ಕಾಲದ ಔಷಧ ಅಂತ ನಾನು ಅನ್ಕೊಂಡಿದ್ದೆ. ಆ ಕಾಲದಲ್ಲಿ ಆಲಿವೆಣ್ಣೆಯನ್ನು ಔಷಧಿಯಾಗಿ ಬಳಸ್ತಿದ್ರು ಅಂತ ಕೇಳಿದ್ದೇನೆ. ಆದ್ರೆ ಇಲ್ಲಿ ಅದಕ್ಕೆ ಬೇರೆ ಏನಾದ್ರೂ ವಿಶೇಷ ಅರ್ಥ ಇದೆಯಾ? ಒಳ್ಳೆಯ ಪ್ರಶ್ನೆ. ಖಂಡಿತವಾಗಿಯೂ ಆಲಿವ್ ಎಣ್ಣೆಯನ್ನು ಆಗಿನ ಕಾಲದಲ್ಲಿ ಔಷಧಿಯಾಗಿ ಗಾಯಗಳಿಗೆ ಹಚ್ಚಲು ಬಳಸುತ್ತಿದ್ದರು. ಅದರಲ್ಲೂ ವೈದ್ಯಕೀಯ ಗುಣಗಳಿದ್ದವು. ಆದರೆ ಇಲ್ಲಿ ಅದರ ಬಳಕೆ ಅದಕ್ಕಷ್ಟೇ ಸೀಮಿತವಾಗಿಲ್ಲ. ಬೈಬಲ್ನ ಸಂಸ್ಕೃತಿಯಲ್ಲಿ ಎಣ್ಣೆಗೆ ಒಂದು ಪವಿತ್ರವಾದ ಸ್ಥಾನವಿದೆ. ರಾಜರನ್ನು, ಯಾಜಕರನ್ನು ಮತ್ತು ಪವಿತ್ರ ಸ್ಥಳಗಳನ್ನು ದೇವರಿಗೆ ಮುಡಿಪಾಗಿಡಲು ಎಣ್ಣೆಯಿಂದ ಅಭಿಷೇಕ ಮಾಡುವ ಪದ್ಧತಿಯಿತ್ತು. ಎಣ್ಣೆಯು ದೇವರ ಆಶೀರ್ವಾದದ, ಪವಿತ್ರಾತ್ಮನ ಇರುವಿಕೆಯ ಮತ್ತು ಶುದ್ಧೀಕರಣದ ಸಂಕೇತವಾಗಿತ್ತು. ಹಾಗಾಗಿ ಶಿಷ್ಯರು ಇಲ್ಲಿ ತೈಲ ಲೇಪನ ಮಾಡಿದ್ದು ಕೇವಲ ಒಂದು ಫಸ್ಟ್ ಏಡ್ ಚಿಕಿತ್ಸೆಯಾಗಿರಲಿಲ್ಲ. ಅದು ಈ ಗುಣಮುಖವಾಗುವಿಕೆ ಕೇವಲ ನಮ್ಮಿಂದಲ್ಲ, ಇದು ದೇವರ ಕರುಣೆ ಮತ್ತು ಆತನ ಪವಿತ್ರ ಶಕ್ತಿಯಿಂದ ಆಗುತ್ತಿದೆ ಎಂದು ಸಾರುವ ಒಂದು ಧಾರ್ಮಿಕ ಕ್ರಿಯೆಯಾಗಿತ್ತು. ಇದು ದೈಹಿಕ ಮತ್ತು ಆಧ್ಯಾತ್ಮಿಕ ಗುಣಮುಖ ಎರಡನ್ನೂ ಒಟ್ಟಿಗೆ ಸೂಚಿಸುತ್ತಿತ್ತು. ಇದು ನಿಜಕ್ಕೂ ಕುತೂಹಲಕಾರಿ. ಅಂದ್ರೆ ಅವರ ಸೇವೆ ಕೇವಲ ಬೋಧನೆಗೆ ಸೀಮಿತವಾಗಿರಲಿಲ್ಲ, ಜನರ ದೈಹಿಕ ಸಂಕಟಗಳಿಗೂ ಸ್ಪಂದಿಸುವಂತಿತ್ತು. ಇದು ಇವತ್ತಿಗೂ ಒಂದು ದೊಡ್ಡ ಪಾಠ. ನಾವು ಇತರರಿಗೆ ಸಹಾಯ ಮಾಡುವಾಗ ಅವರ ಹೊಟ್ಟೆ ಹಸಿದಿರುವುದನ್ನು ನಿರ್ಲಕ್ಷಿಸಿ ಕೇವಲ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾತನಾಡಿದ್ರೆ ಅದು ಅಪೂರ್ಣವಾಗುತ್ತೆ. ಅವರ ದೈಹಿಕ ಮತ್ತು ಆಧ್ಯಾತ್ಮಿಕ ಅಗತ್ಯಗಳು ಎರಡನ್ನೂ ಒಟ್ಟಿಗೆ ನೋಡಬೇಕು ಅನ್ನೋದು ಇದರರ್ಥವೇ. ನಿಖರವಾಗಿ ಇದನ್ನು ನಾವು ಸಮಗ್ರ ಸೇವೆ ಅಥವಾ ಹೊಲಿಸ್ಟಿಕ್ ಮಿನಿಸ್ಟ್ರಿ ಅಂತ ಕರೆಯೋದು. ಮನುಷ್ಯ ಕೇವಲ ಆತ್ಮವಲ್ಲ, ದೇಹ, ಮನಸ್ಸು ಎಲ್ಲವೂ ಸೇರಿದೆ. ಹಾಗಾಗಿ ಸೇವೆ ಮಾಡುವಾಗಲೂ ಈ ಎಲ್ಲಾ ಆಯಾಮಗಳನ್ನು ಗಮನದಲ್ಲಿಟ್ಕೋಬೇಕು. ಯೇಸುವಿನ ಸೇವೆ ಯಾವಾಗಲೂ ಇದೇ ಮಾದರಿಯಲ್ಲಿತ್ತು. ಸರಿ, ಈಗ ಇನ್ನೊಂದು ವಿಚಿತ್ರವಾದ ಸೂಚನೆಗೆ ಬರೋಣ. ಒಂದು ವೇಳೆ ಯಾವುದಾದರೂ ಊರಿನಲ್ಲಿ ಜನರು ಇವರನ್ನು ಸ್ವೀಕರಿಸದಿದ್ದರೆ ಅಥವಾ ಇವರ ಬೋಧನೆಗೆ ಕಿವಿಗೊಡದಿದ್ದರೆ, ಆ ಊರನ್ನು ಬಿಟ್ಟು ಹೋಗುವಾಗ ನಿಮ್ಮ ಪಾದಕ್ಕೆ ಹತ್ತಿದ ಧೂಳನ್ನು ಝಾಡಿಸಿಬಿಡಿ ಅಂತ ಯೇಸು ಹೇಳ್ತಾರೆ. ಇದು ಕೇಳುವುದಕ್ಕೆ ಸ್ವಲ್ಪ ಅಗೌರವ ಸೂಚಕದಂತೆ, ಕೋಪದಿಂದ ಮಾಡುವ ಕ್ರಿಯೆಯಂತೆ ಕಾಣಿಸುತ್ತೆ. ಇದರ ಹಿಂದಿನ ನಿಜವಾದ ಅರ್ಥವೇನು? ಹೌದು, ಮೇಲ್ನೋಟಕ್ಕೆ ಇದು ಒಂದು ರೀತಿಯ ಕೋಪದ ಪ್ರದರ್ಶನದಂತೆ ಕಾಣಿಸಬಹುದು. ಆದರೆ ಇದರ ಹಿಂದೆ ಒಂದು ಬಲವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಇದೆ. ಅಂದಿನ ಕಾಲದ ಕಟ್ಟ ಯಹೂದಿಗಳು ಯಹೂದಿಯೇತರರ ನಾಡಿಗೆ ಅಂದರೆ ಅನ್ಯ ದೇಶಗಳಿಗೆ ಪ್ರಯಾಣ ಮಾಡಿ ತಮ್ಮ ನಾಡಿಗೆ ಹಿಂದಿರುಗುವಾಗ ಆ ಅಶುದ್ಧ ಎಂದು ಪರಿಗಣಿಸಲಾದ ನೆಲದ ಧೂಳನ್ನು ತಮ್ಮ ದೇಶದ ಗಡಿಯಲ್ಲೇ ಪಾದಗಳಿಂದ ಕೊಡವಿ ಹಾಕ್ತಿದ್ರು. ನಾವು ಆ ಅಶುದ್ಧತೆಯಿಂದ ದೂರವಿದ್ದೇವೆ, ಅದಕ್ಕೂ ನಮಗೂ ಇನ್ನು ಸಂಬಂಧವಿಲ್ಲ ಎಂದು ತೋರಿಸಿಕೊಳ್ಳುವ ಒಂದು ಶಕ್ತಿಯುತ ಸಂಕೇತ ಇದಾಗಿತ್ತು. ಓಹೋ, ಹಾಗಾದ್ರೆ ಯೇಸು ಇದೇ ಪರಿಕಲ್ಪನೆಯನ್ನ ಇಲ್ಲಿ ಬಳಸ್ತಿದ್ದಾರೆಯಾ? ಯಹೂದಿಗಳೇ ಇರುವ ಊರಿನಲ್ಲಿ ಈ ರೀತಿ ಮಾಡಲು ಹೇಳ್ತಿದ್ದಾರಲ್ಲ? ಎಕ್ಸಾಕ್ಟ್ಲಿ, ಅಲ್ಲೇ ಇರೋದು ಸ್ವಾರಸ್ಯ. ಯೇಸು ಇದೇ ಸಾಂಕೇತಿಕ ಕ್ರಿಯೆಯನ್ನು ಒಂದು ಹೊಸ ಅರ್ಥದಲ್ಲಿ ಬಳಸ್ತಾರೆ. ಇದರರ್ಥ ಏನೆಂದರೆ, ಯಾವ ಊರಿನ ಜನರು ದೇವರ ರಾಜ್ಯದ ಸುವಾರ್ತೆಯನ್ನು ಕೇಳಿಯೂ ತಿರಸ್ಕರಿಸುತ್ತಾರೋ ಅವರು ದೇವರ ದೃಷ್ಟಿಯಲ್ಲಿ ಆ ಅನ್ಯರ ನಾಡಿನಂತೆಯೇ ಆಗುತ್ತಾರೆ. ಆ ಊರಿನ ಆಧ್ಯಾತ್ಮಿಕ ಜವಾಬ್ದಾರಿ ಇನ್ನು ಶಿಷ್ಯರದಲ್ಲ. ಆ ಜನರು ತಮ್ಮ ನಿರ್ಧಾರಕ್ಕೆ ತಾವೇ ಹೊಣೆಗಾರರು ಎಂಬುದನ್ನು ತೋರಿಸುವ ಒಂದು ಗಂಭೀರವಾದ, ತೀಕ್ಷ್ಣವಾದ ಎಚ್ಚರಿಕೆಯಾಗಿತ್ತು ಅದು. ಅವರನ್ನು ಅನ್ಯರ ಹಾಗೆ ನೋಡುವುದು, ಅವರ ಧೂಳನ್ನು ಕೊಡವಿ ಹಾಕುವುದು ಇಂದಿನ ದೃಷ್ಟಿಕೋನದಲ್ಲಿ ಸ್ವಲ್ಪ ವಿಪರೀತ ಎನಿಸಬಹುದು. ನಿಮ್ಮ ಪ್ರಶ್ನೆ ನ್ಯಾಯಬದ್ಧವಾಗಿದೆ. ಇದನ್ನು ನಾವು ಕೋಪ ಅಥವಾ ದ್ವೇಷದ ಕ್ರಿಯೆಯಾಗಿ ನೋಡಬಾರದು. ಬದಲಿಗೆ ಇದೊಂದು ಸಾಂಕೇತಿಕ ನ್ಯಾಯ ತೀರ್ಪಿನ ಕ್ರಿಯೆ ಮತ್ತು ಜವಾಬ್ದಾರಿಯ ಹಸ್ತಾಂತರ. ಶಿಷ್ಯರು ಹೇಳುತ್ತಿರುವುದು ಇಷ್ಟೇ: ನಾವು ನಮ್ಮ ಕರ್ತವ್ಯ ಮಾಡಿದ್ದೇವೆ, ದೇವರ ಸಂದೇಶವನ್ನು ನಿಮಗೆ ತಲುಪಿಸಿದ್ದೇವೆ, ನೀವು ಅದನ್ನು ತಿರಸ್ಕರಿಸಿದ್ದೀರಿ. ಇನ್ನು ಮುಂದೆ ಆಗುವ ಪರಿಣಾಮಗಳಿಗೆ ನಾವಲ್ಲ, ನೀವೇ ಜವಾಬ್ದಾರರು. ಇದು ಅವರನ್ನು ನಿರಾಶೆಯಿಂದ ಹೊರಬಂದು ತಮ್ಮ ಕೆಲಸವನ್ನು ಬೇರೆ ಕಡೆ ಮುಂದುವರಿಸಲು ಸಹಾಯ ಮಾಡುವ ಒಂದು ಮಾರ್ಗವೂ ಆಗಿತ್ತು.
ಇಲ್ಲದಿದ್ದರೆ ಒಂದೇ ಕಡೆ ತಿರಸ್ಕಾರ ಎದುರಿಸಿ ಅವರು ಕುಗ್ಗಿ ಹೋಗಬಹುದಿತ್ತು. ಧೂಳನ್ನು ಝಾಡಿಸಿ ಮುಂದೆ ಹೋಗಿ ಎಂಬ ಮಾತು ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಮುಂದೆ ಸಾಗಿ ಅನ್ನೋ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತೆ. ಹೌದು, ಇದು ಜೀವನದ ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯವಾಗುತ್ತೆ. ಟೀಕೆ, ತಿರಸ್ಕಾರ ಬಂದಾಗ ಅಲ್ಲೇ ಕುಳಿತುಕೊಳ್ಳದೆ ನಮ್ಮ ಜವಾಬ್ದಾರಿಯನ್ನು ಪೂರೈಸಿ ಮುಂದೆ ಸಾಗಬೇಕು. ಓಕೆ, ಇದು ವಿಷಯವನ್ನು ಸಂಪೂರ್ಣ ಹೊಸ ದೃಷ್ಟಿಕೋನದಲ್ಲಿ ನೋಡುವಂತೆ ಮಾಡಿತು. ಹಾಗಾದ್ರೆ ಇಷ್ಟೆಲ್ಲಾ ಸಿದ್ಧತೆ, ಅಧಿಕಾರ, ಎಚ್ಚರಿಕೆಗಳೊಂದಿಗೆ ಹೊರಟ ಶಿಷ್ಯರು ಸಾರಿದ ಮುಖ್ಯ ಸಂದೇಶವಾದ್ರೂ ಏನಿತ್ತು? ಅವರು ಜನರಿಗೆ ಏನು ಹೇಳಿದ್ರು? ಮೂಲ ಗ್ರಂಥದ ಪ್ರಕಾರ ಅವರ ಸಂದೇಶದ ಸಾರಾಂಶ ಒಂದೇ ಪದದಲ್ಲಿತ್ತು: ಪಶ್ಚಾತ್ತಾಪ. ಗ್ರೀಕ್ ಮೂಲದಲ್ಲಿ ಇದಕ್ಕೆ ಮೆಟನೋಯ ಎಂಬ ಪದವನ್ನು ಬಳಸಲಾಗಿದೆ. ಅದಕ್ಕೆ ಬಹಳ ಆಳವಾದ ಅರ್ಥ ಇದೆ. ನಾವು ಪಶ್ಚಾತ್ತಾಪ ಅಂದ ತಕ್ಷಣ ಮಾಡಿದ ತಪ್ಪಿಗೆ ಕ್ಷಮಿಸಿ ಎಂದು ಕೇಳುವುದು ಅಂತ ಅಂದುಕೊಳ್ತೇವೆ. ಆದರೆ ಮೆಟನೋಯ ಅಂದರೆ ಅಷ್ಟೇ ಅಲ್ಲ. ಹಾಗಾದ್ರೆ ಅದರ ನಿಜವಾದ ಅರ್ಥವೇನು? ಮೆಟನೋಯ ಅಂದರೆ ಮನಸ್ಸಿನ ಸಂಪೂರ್ಣ ಪರಿವರ್ತನೆ. ನೀವು ಯೋಚಿಸುವ ದಿಕ್ಕನ್ನೇ ಬದಲಾಯಿಸಿಕೊಳ್ಳುವುದು. ನೀವು ಹೋಗ್ತಿರುವ ದಾರಿಯಲ್ಲಿ ಒಂದು ಯೂಟರ್ನ್ ತೆಗೆದುಕೊಂಡು ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿಗೆ, ಅಂದ್ರೆ ದೇವರ ಕಡೆಗೆ ತಿರುಗುವುದು. ಇದೊಂದು ಜೀವನ ಪರಿವರ್ತನೆಯ ಕರೆಯಾಗಿತ್ತು. ದೇವರ ರಾಜ್ಯ ಸಮೀಪಿಸಿದೆ, ಅದಕ್ಕೆ ಪ್ರವೇಶಿಸಲು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಕೊಳ್ಳಿ ಎಂಬುದೇ ಅವರ ಸಂದೇಶದ ತಿರುಳಾಗಿತ್ತು. ಅಂದ್ರೆ ಪಶ್ಚಾತ್ತಾಪ ಅನ್ನೋದು ಕೇವಲ ಸಾರಿ ಹೇಳಿದ ಹಾಗಲ್ಲ. ಇಟ್ಸ್ ಅ ಕಂಪ್ಲೀಟ್ ಯೂ ಟರ್ನ್ ಇನ್ ಯೋರ್ ಥಿಂಕಿಂಗ್ ಆ್ಯಂಡ್ ಯೋರ್ ಲೈಫ್ಸ್ ಡೈರೆಕ್ಷನ್. ದಟ್ಸ್ ಅ ಮಚ್ ಬಿಗರ್ ಡಿಮಾಂಡ್ ದೆನ್ ಜಸ್ಟ್ ಫೀಲಿಂಗ್ ಗಿಲ್ಟಿ ಫಾರ್ ಅ ಮೂಮೆಂಟ್. ಈ ಒಂದು ಸಣ್ಣ ಘಟನೆಯಲ್ಲಿ ಇಷ್ಟೆಲ್ಲ ಆಳವಾದ ವಿಷಯಗಳು ಅಡಗಿವೆ ಅಂತ ನಾನು ನಿಜವಾಗ್ಲೂ ಊಹಿಸಿರ್ಲಿಲ್ಲ. ಹೌದು, ಬೈಬಲಿನ ಪ್ರತಿಯೊಂದು ಘಟನೆಯೂ ಹೀಗೆಯೇ. ಮೇಲ್ನೋಟಕ್ಕೆ ಸರಳವಾಗಿ ಕಂಡ್ರೂ ಅದರ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಕೆದಕಿದಾಗ ಅದರಲ್ಲಿ ಅಡಗಿರುವ ಪಾಠಗಳು ಅನಾವರಣಗೊಳ್ಳುತ್ತವೆ. ಖಂಡಿತ. ಇಂದಿನ ಈ ಚರ್ಚೆಯಲ್ಲಿ ಯೇಸುವಿನ ಶಿಷ್ಯರ ಮೊದಲ ನಿಯೋಗದ ಹಿಂದಿನ ಉದ್ದೇಶ, ಸರಳತೆ ಮತ್ತು ಅವಲಂಬನೆಯ ಪಾಠ, ಅಧಿಕಾರದ ಮಹತ್ವ ಮತ್ತು ಸಮಗ್ರ ಸೇವೆ, ಹಾಗೆಯೇ ತಿರಸ್ಕಾರವನ್ನು ಎದುರಿಸುವ ಕ್ರಮಗಳ ಬಗ್ಗೆ ಬಹಳ ಆಳವಾಗಿ ತಿಳಿದುಕೊಂಡೆವು. ಇದು ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ, ಬದಲಿಗೆ ಇಂದಿಗೂ ಪ್ರಸ್ತುತವಾಗಿರುವ ಅನೇಕ ಜೀವನ ಪಾಠಗಳನ್ನು ಒಳಗೊಂಡಿದೆ. ಖಂಡಿತ. ಈ ಎಲ್ಲ ಚರ್ಚೆಯ ನಂತರ ಒಂದು ಕುತೂಹಲಕಾರಿ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತದೆ. ನಾವು ಚರ್ಚಿಸಿದಂತೆ ಶಿಷ್ಯರಿಗೆ ಪ್ರಯಾಣ ದಂಡವನ್ನು ಮಾತ್ರ ಒಯ್ಯಲು ಅನುಮತಿ ನೀಡಲಾಗಿತ್ತು. ಆದರೆ ಬೇರೆ ಸುವಾರ್ತೆಗಳಲ್ಲಿ, ಉದಾಹರಣೆಗೆ ಲೂಕನ ಸುವಾರ್ತೆಯಲ್ಲಿ, ದಂಡವನ್ನೂ ಒಯ್ಯಬಾರದು ಎಂದು ಹೇಳಲಾಗಿದೆ. ಈ ವ್ಯತ್ಯಾಸಗಳು ಏಕೆ? ದಂಡವು ಅಧಿಕಾರದ ಸಂಕೇತವೇ, ಅಥವಾ ಒಬ್ಬ ಕುರುಬ ತನ್ನ ಕುರಿಗಳನ್ನು ರಕ್ಷಿಸಲು ಬಳಸುವ ಉಪಕರಣವೇ? ಹಾಗೆ ರೋಗಿಗಳನ್ನು ಗುಣಪಡಿಸಲು ಬಳಸಿದ ತೈಲಲೇಪನ ಪದ್ಧತಿಯು ಇಂದಿನ ವಿವಿಧ ಧಾರ್ಮಿಕ ಆಚರಣೆಗಳಲ್ಲಿ ಮತ್ತು ಚರ್ಚ್ಗಳಲ್ಲಿ ಯಾವ ರೀತಿ ತನ್ನ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡಿದೆ ಮತ್ತು ಕಾಲಕ್ರಮೇಣ ರೂಪಾಂತರಗೊಂಡಿದೆ? ಇದರ ಬಗ್ಗೆ ಆಲೋಚಿಸಲು ಇದೊಂದು ಒಳ್ಳೆಯ ಅವಕಾಶ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.